ಏನು ಇಷ್ಟ ದೊಡ್ಡದಾಗೈತಿ ಇದು. ಈ ಕಂಟ್ರಿ ಪ್ಲಾನ್ ఇప్పుడు భయపడ్డారా? ప్రవీణ్ ప్రవీణ్ చిన్నవాళ్ళ ఎంత కూర్చున్నావు ఏంట్రా? వాళ్ళు వీడియో స్టార్ట్ చేసింది అప్పుడే. టాప్ వస్తుంది మాట్లాడు. ఏంటి ఏమైంది? ఇదే నచ్చింది నాకు. ಮಾಡಿ ಮಾಡ್ತಾ ಇದೀನಮ್ಮ. ಸೊ ಇವಾಗ ಆರ್ಡರ್ ಮಾಡ್ತಾ ಇದೀವಿ. ಏನೇನು ಆರ್ಡರ್ ಮಾಡ್ಬಿಟ್ಟು 1 ಗಂಟೆ ಆಗಿದೆ. ಎಷ್ಟೊತ್ತಿಗೆ ತಿಂತೀವ ನೋಡೋಣ. ಸೊಪ್ಪು. ಏನ್ ಸೊಪ್ಪು? ಸೀವೀಡ್. ಪ್ರವೀಣ್ ಹಾಯ್ ಚೆಯ್ಯ. ಪ್ರವೀಣ್ ಹಾಯ್. ಹೆಂಗಿದ್ಯಾ? ಆಯ್ತಾ? ಸೊ ಇನ್ನ ಅದೊಂದೇ ಬಂದಿರೋದು. ಅದೊಂದೇನೋ ಬಂದಿದೆ. ತೋರ್ಸಡಿ ಅದು ಏನದು? ಸಮೋಸ. ಓಕೆ ತಿನ್ನೋಣ. ಓಕೆ ಎಷ್ಟೊಂದು ಬರ್ತಾ ಇದೆ ಇವಾಗ. అంత సీరియస్ ఇచ్చిపోతుంది. అష్టేనా? ನಾನು అన్నిన్ నాకే అనుకున్నా. ఇది లేపు టాక లేపు ఒకటి. ఏం కావాలి? చూద్దాం ఆర్డర్ ఇంకేమన్నా పెడదాం. చీజ్ ಜಾಸ್ತಿ ಆಗೋದು ಇರೋದು ಅಲ್ವಾ? ప్రాన్స్ పెడదాము. ప్రాన్స్. చీజ్ ಮತ್ತೆ ಏನೋ ಮೀಟ್ ಇದೆ ಇದ್ರಲ್ಲಿ కదా? ఎందుకు ఇవన్నీ మాటలు వాళ్ళకు కూడా వచ్చు. ಟಾಕೋಸ್. ನೀಟಾಗಿ ತೋರಿಸಿಲ್ಲ. ಎತ್ಬಿಟ್ಟು ತೋರಿಸಿಲ್ಲ. జపనీస్ రెస్టారెంట్ ಏನದು ಹೇಳು? అక్కడే ప్రాన్స్. ఇంటి దగ్గర ప్రాన్స్ ఉందనుకుంటా. మీ ఇంటి వెనకాల వెళ్ళిన ఇదేంటి ప్రీతి? బర్త్డే పార్టీ. కలామరి. ಆನಿಯನ್ ರಿಂಗ್ಸ್. ಆನಿಯನ್ ರಿಂಗ್ಸ್ ಅಂತೆ. ಕಲಾಮರಿ ಗೈಸ್. ಇದು ಸಾಲ್ಮನ್. ರಾ ಸಾಲ್ಮನ್. ఓకే అంతా ఫ్రెష్ లేదనుకుంటా. సో చికెన్ డంప్లింగ్స్, స్పగతి, అలాంటి ఫ్రైడ్ రైస్ అలాంటిది ఒకటి పెట్టరా. ఏది? ఏమైంది? ఫ్రైడ్ రైస్ ఎట్లా ఉంటుందో అప్పుడే తింటావా అవి? నార్మల్గా నేను ఏం తింటాను మళ్ళీ అంతగాను. ನೋಡಿ ತಿನ್ನ ನೀನೊಂದು. ಗ್ರಿಲ್ಡ್ ಸಾಲ್ಮನ್. ಟೇಸ್ಟ್ ನೋಡ್ಬಿಟ್ಟು ಹೇಳ್ಬಿಡೋದು. ఏం తీసుకున్నాం ఇంకా లాస్ట్ టైం? ఇలాంటిది క్యారెట్ ది తీసేసుకున్నాం కదా, అది ఇంటికి తీసుకెళ్ళాం కదా పార్సల్. అల్లే అక్కడే ఉంది చూడు. ಹೊಸದರ ಓ ಚೆನ್ನಾಗಿದೆ. సో రైస్ సాల్మన్. Tempura gamberi 2 insieme. బాగుంది, చాలా బాగుంది ఇది. సో గెస్ ಮಾಡಿ ಇದೇನು ಅಂತ. ಕನ್ನಡದಲ್ಲಿ ತೆಲುಗುದಲ್ಲಿ ಏమంటారు ಇದು? ಆಕ್ಟೋಪಸ್ ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ. ಪೀತಲ ಏನಂತ ಗೈಸ್, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಆಕ್ಟೋಪಸ್ ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಆಕ್ಟೋಪಸ್ ಸಾಲ್ಮನ್
ಮೇಲಿಂದ ಸ್ವಲ್ಪ ಮೇಲೆ. ఓకే. తెలుగులో మాట్లాడు, బ్యాడ్ వర్డ్స్ నువ్వు. ఓకేనా? ఇది ఓన్లీ సాస్. ఏం చేస్తాం? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೆನ್ನೆ ಸೋಷಿಯಲ್ ನಾವು ಬಿಟ್ಟಿದ್ದು ಮಾಡೋದು. ಇವತ್ತು ನೆಕ್ಸ್ಟ್ ಡೇ ಆಗೋಗೈತೆ. 9 ಗಂಟೆ ಬೆಳಗ್ಗೆ ಇವಾಗ ಎದ್ದಿದ್ದೀವಿ. ನೈಟೆಲ್ಲ ಬರೀ ಮಾತು ಮಾತು ಮಾತು. 2 ಗಂಟೆ ಮಧ್ಯರಾತ್ರಿ ಆಯಿತು ಮಲಗೋಕ್ಕೆ. ಸೊ ಇವಾಗ 9 ಗಂಟೆ, ಇವಾಗ ಎದ್ದಿದ್ದೀವಿ. ಇವಾಗ ಒಂದ್ಸಲ ಲಾಸ್ಟ್ ನಮ್ಮ ಫ್ರೆಂಡ್ ಮನೆ ಅದಕ್ಕೆ ಇಷ್ಟು ಚೆನ್ನಾಗೈತೆ ಬ್ಯಾಕ್ಗ್ರೌಂಡ್. ಆಯಿತಾ, ಏನಾದರೂ ತಿಂದು ಫೈನಲ್ ಆಗಿ ಪ್ಯಾಕಿಂಗ್ ಮಾಡಬೇಕು ಮನೆಗೆ ಹೋದ್ಮೇಲೆ ಅಷ್ಟೇ. ಅದೇ ನೆನ್ನೆ ತಿಂದ ಮೇಲೆ ಮನೆಗೆ ಬಂದ್ವಿ. ಆಲ್ರೆಡಿ ಮನೆಗೆ ಬಂದಾಗಿಂದ ಬರೀ ಮಾತೆ, ಫೈನಲ್ ಟಾಕ್ಸ್. ಮತ್ತೆ ಇವಾಗ ಏನಾದರೂ ತಿಂದು ಹೋಗ್ಬೇಕು ಅಷ್ಟೇ. ಹಲೋ. ಇವಾಗ ಬಿರಿಯಾನಿ 3 ಟೈಮ್ಸ್ಗೆ ಆಗೋಷ್ಟು ಒಂದೇ ಸಲ ತಿಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಅದೇ ಒಂದು ಲಾಸ್ಟ್ ಟೈಮ್ ಮೋನೋಪತಿನೋ ರೈಡ್ ನಮ್ದು ಟ್ರೈನಲ್ಲಿ ಹೋಗಿ ಫೈನಲ್ ಆಗಿ ಒಂದ್ಸಲ ಪ್ಯಾಕಿಂಗ್ ಮಾಡಿ ಮುಗಿಸ್ಬೇಕು. ಬಿಕಾಸ್ ನಾಳೆ ಬೆಳಗ್ಗೆನೇ ಇದೆ. ಇವಾಗ ಏನು ಮಾಡಿದ್ರೆ ಅಷ್ಟೇ, ಎಷ್ಟಾಗುತ್ತೆ ಅಷ್ಟೇ. ಸೊ ಹೋಗಿ ಮಾಡೋಣ. ಆಮೇಲೆ ಇನ್ನೇನು ಅಷ್ಟೇ, ಒಂದ್ಸಲ ನೈಟ್ ಐಸ್ ಕ್ರೀಮ್ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಇವಾಗ ಮೋನೋಪತಿನೋ ಎಲ್ಲಿದೆ ದೂರ, ಸ್ವಲ್ಪ ದೂರನಾ, ಇನ್ನೊಂದು ಸ್ವಲ್ಪ ದೂರ. ನೈಟ್ ಡ್ರೆಸ್ ಮತ್ತೆ ಸಿಗೋಣ. ಈ ರೈಡ್ ಮಿಸ್ ಆಗ್ತೀನಿ ನಾನು. ರೂಢಿ ಟೈಟಾನಿಕ್ ಪೋಸಲ್ಲಿ ಹೋಗೋದು. ಸೊ 2 ಕಿಲೋಮೀಟರ್ಸ್ ಅಲ್ಲ, 2.5 ಕಿಲೋಮೀಟರ್ಸು ಇವ್ರ ಮನೆಯಿಂದ ನಮ್ಮ ಮನೆ. ಸೊ ಇದ್ರಲ್ಲಿ ಹೋಗಿ ಮನೇಲಿ ಡೈರೆಕ್ಟಾಗಿ ಪ್ಯಾಕಿಂಗ್ ನೋಡ್ಬಿಡೋಣ ಲಾಸ್ಟ್ ಒಂದ್ಸಲ. ಸೊ ಫೈನಲ್ ಪ್ಯಾಕಿಂಗ್ ಇಷ್ಟಾಗಿದೆ. ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಹೋಗೋಕ್ಕೆ. ಏನು ನೋಡಿ ಹೆಂಗೈತೆ ನಮ್ಮ ಮಿರರು. ಕಾಲ್ ಮಾಡ್ತಾವನೆ. పికోలో చాలు. ಸೊ ಗೈಸ್ ತಗೊಂಡಿದ್ದೀವಿ. ಎಷ್ಟೊಂದು ಇಟ್ಬಿಟ್ಟವ್ರೆ ಇದರಲ್ಲಿ ಕೂಡ. ಇದು ಯಾವುದು ಹೊಸ ಜಲತೇರಿಯಾಗಿ ಬಂದಿರೋದು ನಾವು ಫಸ್ಟ್ ಟೈಮು. ಬಟ್ ಯಾವಾಗಲೂ ತಿನ್ನೋದೇ ಚೆನ್ನಾಗಿರುತ್ತೆ, ಚೆನ್ನಾಗಿತ್ತು. ಬಟ್ ಓಕೆ. ಸೊ ಲಾಸ್ಟ್ ಇದನ್ನು ಮಿಸ್ ಮಾಡ್ತೀನಿ. ಸೊ ನಮ್ಗೆ ತಿಂದಿದ್ದಾಯ್ತು. ಇವಾಗ ಮನೆಗೆ ವಾಪಸ್ ಬಂದ್ವಿ. ಸೊ ಐ ಥಿಂಕ್ ಇಟಲಿಯಲ್ಲಿ
ನಮ್ಮ ಲಾಸ್ಟ್ ವ್ಲಾಗ್ ಇದೇ ಆಗಿರುತ್ತೆ. ಸೊ ನೋಡೋಣ ಮುಂದಕ್ಕೆ ಹೇಗಿರುತ್ತೆ ಜೀವನ ಅಂತ. ಥಿಂಕ್ ರೆಗ್ಯುಲರ್ ಅಪ್ಡೇಟ್ಸ್ ಕೊಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ನೀವು ನೋಡ್ತೀರಾ ನಮ್ಮ ಲೈಫ್ ಹೇಗಿರುತ್ತೆ ಅಂತ. ಸೊ ಮತ್ತೆ ಇನ್ನೊಂದು ಇವಾಗ ಸಿಗೋಣ. ಬಾಯ್ ಬಾಯ್.